ಬೆಂಗಳೂರಲ್ಲಿ 2-3 ದಿನ ಕಳೆದು ನಾವು ಹೊರಟಿದ್ದು ಮೈಸೂರಿನ ಕಡೆಗೆ. ಮೈಸೂರು ಅನ್ನೋ ಹೆಸರು ಕೇಳ್ತಾನೆ ಒಂಥರ ಖುಷಿ ಅನಿಸ್ಬಿಡುತ್ತೆ. ಸಾಂಸ್ಕೃತಿಕ ನಗರಿ ಅಂತ ಕರೆಯೋದ್ರಲ್ಲಿ ಏನೂ ಆಶ್ಚರ್ಯನೇ ಇಲ್ಲ. ಒಂದು ವಾರದಿಂದ 10 ದಿನ ಇದ್ದರೂ ನೋಡೋದಕ್ಕೆ ಯಾವುದಾದ್ರೂ ಒಂದು ವಿಶೇಷವಾದ ಸ್ಥಳ ಇದ್ದೇ ಇದೆ. ಅದರಲ್ಲೂ ಈ ಎಕ್ಸ್‌ಪ್ರೆಸ್ ವೇನಲ್ಲಿ ಹೋದರೆ ಬೆಂಗಳೂರು ಮೈಸೂರು ಅಕ್ಕಪಕ್ಕ ದೂರೇನೋ ಅಂತ ಅನಿಸ್ಬಿಡತ್ತೆ. ಒಂದು 2-3 ಗಂಟೆನಲ್ಲೇ ತಲುಪಿಬಿಡ್ಬೋದು. ಮೈಸೂರಿಗೆ ಇನ್ನೂ 15-20 ಕಿಲೋಮೀಟರ್ ಇರಬೇಕಾದ್ರೇ ಶ್ರೀರಂಗಪಟ್ಟಣ ಸಿಗತ್ತೆ. ಹಾಗೆ ರಂಗನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೋದ್ವಿ. ಒಂದ್ಸಲ ಅಲ್ಲಿದ್ದಿದ್ದ ಜನ ನೋಡಿ ಇವತ್ತು ದರ್ಶನ ಆಗೋದು ಡೌಟು ಅಂತ ಅಂದ್ಕೊಂಡ್ರು. ಪ್ರಯತ್ನ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಒಂದೇನು ಇಷ್ಟ ಆಯಿತು ಅಂತ ಅಂದರೆ, ಈ ಆರೋಗ್ಯ ಸರಿ ಇಲ್ದವರಿಗೆ ಮತ್ತು ತೀರಾ ಸಣ್ಣ ಮಕ್ಕಳನ್ನು ಹಿಡ್ಕೊಂಡವರಿಗೆ ಬೇಗನೆ ಒಳಗೆ ಬಿಡ್ತಾರೆ. 100 ವರ್ಷ ಹಳೇ ದೇವಸ್ಥಾನ. ಈ ಗೋಪುರ ಮಂಟಪ ಎಲ್ಲ ವಿಜಯನಗರ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪ ಹೊಂದಿದೆ ಅಂತ ಹೇಳ್ತಾರೆ. ಮುಖ್ಯ ಮೂರ್ತಿ ಆದಿಶೇಷನ್ ಮೇಲೆ ನಿದ್ರಿಸಿರೋ ರೀತಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿನ ನೋಡ್ಬೋದು. ಅಂತೂ ಇಂತೂ ಅಷ್ಟೊಂದು ರಶ್ ಇದ್ರೂ ದರ್ಶನ ಮುಗಿಸಿದ್ವಿ. ಮನಸ್ಸಿಗೆ ತುಂಬಾ ನೆಮ್ಮದಿ ಅನ್ನಿಸ್ತು. ಊಟ ಟೈಮ್ ಬೇರೆ ಆಗಿತ್ತು. ಮೈಸೂರಲ್ಲಿ ಊಟ ತಿಂಡಿ ಮಾಡೋದಕ್ಕೆ ದಿ ಬೆಸ್ಟ್ ಅಂತ 100 ರೆಸ್ಟೋರೆಂಟ್ಗಳಿದ್ದಾವೆ. ಇಂಥದ್ದೇ ಒಳ್ಳೆಯದು ಅಂತ ಹೇಳೋ ಹಾಗೆ ಇಲ್ಲ. ಸ್ಟ್ರೀಟ್ ಫುಡ್ಗಳಲ್ಲೂ ಕೂಡ ತುಂಬ ಚೆನ್ನಾಗಿರೋ ಆಪ್ಷನ್ಸ್ಗಳು ಸಿಗತ್ತೆ. ನಾವು ಒಂದು ಕಡೆ ನಿಲ್ಲಿಸಿ ಒಳ್ಳೆ ಊಟ ಮಾಡಿ ನಮ್ಮ ಮನೆ ಕಡೆ ಹೊರಟ್ವಿ. ಹಾಗೆ ಸಂಜೆ ವಾತಾವರಣನೂ ತುಂಬಾ ಚೆನ್ನಾಗಿತ್ತು. ಒಂದು ರೌಂಡು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ಹೊರಗಡೆನೂ ಹೋಗಿ ಬಂದ್ವಿ.